ವೀಕ್ಷಕರೇ, ನಾನು ನಿಮ್ಮ ತ್ರಿಶೂಲ್ ಎಂ ರವಿಶಂಕರ್. ಇವತ್ತು ನಾವು ಸೋಷಿಯಲ್ ಇಂಜಿನಿಯರಿಂಗ್ ಅಥವಾ ಸಾಮಾಜಿಕ ಇಂಜಿನಿಯರಿಂಗ್ ಅಂತ ಏನು ಕರಿತೀವಿ, ಆ ಸಾಧನದ ಮುಖಾಂತರ ನಡೀತಾ ಇರುವಂತಹ ಒಂದು ಸೈಬರ್ ಕ್ರೈಮ್ಗಳ ಬಗ್ಗೆ ಮಾತಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಈ ಸೋಷಿಯಲ್ ಇಂಜಿನಿಯರಿಂಗ್ ಸೈಬರ್ ಅಪರಾಧಗಳು ಅಂತ ಅಂದರೆ ಏನು ಅಂದರೆ, ನಿಮ್ಮ ನಂಬಿಕೆಯನ್ನ ದುರ್ಬಳಕೆಯನ್ನ ಮಾಡಿಕೊಂಡು ತಮ್ಮ ಸೈಬರ್ ಅಪರಾಧಗಳಿಗೆ ಅವರು ಇದನ್ನ ಉಪಯೋಗಿಸ್ಕೋತಾರೆ. ಏನು ಹಿಂಗಂದ್ರೆ ಸಾಮಾಜಿಕ ಇಂಜಿನಿಯರಿಂಗ್ ಸೈಬರ್ ಅಪರಾಧಗಳು ಅಂತ ಅಂದ್ರೆ, ಎಕ್ಸಾಂಪಲ್ಗೆ ನೀವೆಲ್ಲೋ ಹೋಗಿ ಒಂದು ಗೂಗಲ್ ಪೇ ಮಾಡಿರ್ತೀರಾ ಯಾರಿಗೋ, ಅಥವಾ ಅಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ದು ಇನ್ಫಾರ್ಮೇಶನ್ ಕೊಟ್ಟಿರ್ತೀರಾ, ಡೆಬಿಟ್ ಕಾರ್ಡ್ದು ಇನ್ಫಾರ್ಮೇಶನ್ ಕೊಟ್ಟಿರ್ತೀರಾ. ಅವರು ನಿಮ್ಮ ಗೌಪ್ಯತೆಯನ್ನ, ನಿಮ್ಮ ಒಂದು ಏನಿದೆ ಟ್ರಸ್ಟ್, ನೀವು ಅದು ಏನು ನಂಬಿಕೆ ಇಟ್ಟು ಅವರಲ್ಲಿ ಏನು ಇದನ್ನ ಮಾಡಿರ್ತೀರಾ, ಒಂದು ನಂಬಿಕೆ ಇಟ್ಟಿರ್ತೀರಾ, ಆ ನಂಬಿಕೆಯನ್ನ ದುರುಪಯೋಗವನ್ನ ಪಡಿಸ್ಕೊಂಡು ಅದರಿಂದ ಅವರು ಲಾಭ ಪಡ್ಕೊಳ್ತಾ ಇರುವಂತಹ ಒಂದು ಅಪರಾಧಗಳನ್ನ ನಾವು ಸೋಷಿಯಲ್ ಇಂಜಿನಿಯರಿಂಗ್ ಫ್ರಾಡ್ಸ್, ಸೋಷಿಯಲ್ ಇಂಜಿನಿಯರಿಂಗ್ ಕ್ರೈಮ್ಸ್ ಅಂತ ನಾವು ಕರಿತೀವಿ. ಸೊ ಹಿಂಗೇನಾಯ್ತದ ಗೊತ್ತಾ, ಈ ಮುಂಬೈಯಲ್ಲಿ ದೊಡ್ಡ ಉದ್ಯಮಿಯೊಬ್ರು ಇದ್ರಂತೆ. ಅವರು ಒಂದು 12 ಲಕ್ಷನ ಇದೇ ರೀತಿ ಕಳ್ಕೊಂಡ್ರಂತೆ. ಈ ಕತೆ ನಿಮ್ಗೂ ರೋಚಕ ಅನಿಸ್ಬೋದು. ಆ ಉದ್ಯಮಿ ಸಾಮಾನ್ಯದವರಲ್ಲ, ತುಂಬಾ ಓದಿರ್ತಕ್ಕಂಥವ್ರು. ಅವ್ರು ಏನ್ ಮಾಡಿದ್ರು ಅಂದ್ರೆ, ಅತಿ ಹೆಚ್ಚಿನ ಲಾಭದ ಅಂಶಕ್ಕೋಸ್ಕರ ಇದೇ ರೀತಿ ಯಾವುದೋ ಒಬ್ರು ಹೆಣ್ಣು ಮಗಳು ತಮಗೆ ಕರೆ ಮಾಡ್ತಾರೆ, ತಮ್ಮ ಬ್ಯಾಂಕ್ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳ್ತಾರೆ, ಫ್ರೆಂಡ್ ಆಗ್ತಾರೆ, ಕರೆ ಮಾಡ್ತಾರೆ, ಬ್ಯಾಂಕ್ ಬಗ್ಗೆ ಮಾಹಿತಿ ಕೊಡ್ತಾರೆ. ಅವ್ರ ಅಕೌಂಟಲ್ಲಿ ಇದ್ದಿದ್ದು 75 ಲಕ್ಷಗಳನ್ನ ಅವರು ಧ್ವಂಸ ಮಾಡ್ಕೋತಾರೆ. ಈ ರೀತಿ ಅವ್ರಿಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಭಯ, ಎಲ್ಲಿ ನನ್ನ ಮಾನಹಾನಿ ಆಗ್ಬಿಡುತ್ತೋ ಅಂತ. ಬಟ್ ಇವತ್ತು ಆ ರೀತಿ ಸೈಬರ್ ಫ್ರಾಡ್ಗಳನ್ನ ನೀವು ದಿನನಿತ್ಯ ನೋಡ್ತಾ ಹೋಗ್ಬೋದು. ಇದಲ್ಲದೆ ಮಾತ್ರ ಅಲ್ಲ, ಯಾರೋ ಒಬ್ಬ ವ್ಯಕ್ತಿ ಬೆಂಗಳೂರಿನ ಉಪ್ಪಾರಪೇಟೆಯಲ್ಲಿ ಒಂದು ಟ್ಯಾಕ್ಸಿ ಹತ್ತದಂತೆ. ಟ್ಯಾಕ್ಸಿ ಹತ್ಕೊಂಡ್ಬಿಟ್ಟು ಒಂದು ಡೆಬಿಟ್ ಕಾರ್ಡ್ನ ಇನ್ಫಾರ್ಮೇಶನ್ ಕೊಡ್ತಾನಂತೆ. ಅವ್ನು ಇಲ್ಲಿಂದ ಹಿಡಿದು ವೈಟ್ ಫೀಲ್ಡ್ ಹೋಗ್ತಾನಂತೆ. ವೈಟ್ ಫೀಲ್ಡ್ ಇಳಿದು 5 ನಿಮಿಷದಲ್ಲಿ ಅವನ ಅಕೌಂಟಿಂದ 5 ಲಕ್ಷ ರೂಪಾಯಿ ಮಾಯ ಆಗಿರುವಂಥದ್ದು. ಹಾಗಾಗಿ ಗೌಪ್ಯ ಮಾಹಿತಿ ನಿಮ್ಮಲ್ಲೇ ಇರಲಿ. ನಂಬಿಕೆಗೆ ಅರ್ಹರಾದವರು ನಿಮ್ಮ ಮನೆಯವರು ಅಥವಾ ನಿಮ್ಮ ಆಪ್ತ ಸ್ನೇಹಿತರು ಮಾತ್ರ. ಅಪರಿಚಿತರಿಗೆ ನಿಮ್ಮ ಯಾವುದೇ ಆದಂತಹ ಒಂದು ಬ್ಯಾಂಕ್ ಖಾತೆ ಆಗಿರ್ಬೋದು, ಹಾಗೇನೆ ಪರ್ಸನಲ್ ಇನ್ಫಾರ್ಮೇಶನ್ ಕೊಡಕ್ ಹೋಗ್ಬೇಡಿ. ಕೊಟ್ಟರೋ ನಿಮ್ಮ ಅಕೌಂಟ್ ಸಹಿತ ನಿಮ್ಮಲ್ಲಿ ಇರುವಂತಹ ಎಲ್ಲ ಹಣವನ್ನ ಮಾಯ ಮಾಡ್ತಾರೆ. ಹಾಗೇನೆ ಇದರಿಂದ ನಿಮಗೆ ಮಾನಹಾನಿ ಕೂಡ ಮಾಡ್ತಾರೆ, ಇದರಿಂದ ಬ್ಲ್ಯಾಕ್ ಮೇಲ್ನ ಮಾಡ್ತಾರೆ. ಹಾಗಾಗಿ ಈ ಸೋಷಿಯಲ್ ಇಂಜಿನಿಯರಿಂಗ್ ಅಥವಾ ಸಾಮಾಜಿಕ ಜಾಲತಾಣವನ್ನ ಕೂಡ ಉಪಯೋಗಿಸ್ಕೊಳ್ಳುವಾಗ, ಹಾಗೇನೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಹಾಗೇನೆ ಬ್ಯಾಂಕಿಂಗ್ ವ್ಯವಹಾರ ಮಾಡುವಾಗ ಯಾವುದೇ ಆದಂತಹ ಒಂದು ಆತಂಕ ಬೇಡ. ಈ ಆತಂಕ ಎಲ್ಲಿದೆಯೋ ಅಲ್ಲಿ ಫ್ರಾಡ್ ಆಗ್ತಾ ಇದೆ ಅಂತ ಯಾರೋ ನಿಮಗೆ ಕರೆ ಮಾಡ್ಬಿಟ್ಟು, ಸರ್ ನಿಮ್ಗೆ ನಾನು ಕೋಟಕ್ ಮಹೀಂದ್ರಾ ಬ್ಯಾಂಕ್ ಅಥವಾ HDFC ಬ್ಯಾಂಕ್ ಇಂದ ಕಾಲ್ ಮಾಡ್ತಾ ಇದ್ದೀನಿ, ನೀವು ಅರ್ಜೆಂಟ್ ಆಗಿ ಒಂದು ಮಾಹಿತಿಯನ್ನ ಹೇಳಿ, OTP ಹೇಳಿ ಅಂತ ಅಂದ್ರೆ, ಆ ಧ್ವನಿಯ ಗಾಬರಿಯಲ್ಲೇ ನೀವು ನಿರ್ಧರಿಸಬಹುದು ಇದು ಸೈಬರ್ ಫ್ರಾಡ್ ಆಗಿದೆ ಅಂತ. ಹಾಗಾಗಿ ನೀವು ಯಾವುದೇ ರೀತಿಯಾದಂತಹ ವ್ಯವಹಾರವನ್ನ ಮಾಡೋದಾಗಿರ್ಬೋದು, ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಎಚ್ಚರಿಕೆ ಇರಲಿ. HDFC ಬ್ಯಾಂಕ್ ತರದ್ದೇ ಅಥವಾ SBI ಬ್ಯಾಂಕ್ ತರದ್ದೇ, ಅಥವಾ ನೀವು ಯಾವುದೋ ಒಂದು ವಹಿವಾಟನ್ನ ಮಾಡ್ತಾ ಇರುವಂತಹ ಒಂದು ಏನು ವೆಬ್ಸೈಟ್ ಇದೆ, ಅದೇ ತರ ಫೇಕ್ ವೆಬ್ಸೈಟ್ ಇರುತ್ತೆ. ಅದೇ ರೀತಿ ಅವರು ಅದನ್ನ ಸೃಷ್ಟಿ ಮಾಡಿರ್ತಾರೆ. ಅದರಲ್ಲಿ ನೀವು ಹಣದ ವಹಿವಾಟು ಮಾಡ್ತೀರಾ ಅಥವಾ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇನ್ಫಾರ್ಮೇಶನ್ ಕೊಡ್ತೀರಾ, ನಿಮ್ಮ ಮಾಹಿತಿಯನ್ನ ಅವರಿಗೆ ಕೊಡ್ತೀರಾ ಅಂತಂದ್ರೆ ಅದೆಲ್ಲ ಮಾಲ್ವೇರ್ ಇಂದ ಅದು ಹ್ಯಾಕ್ ಆಗಿ ನಿಮ್ಮ ಅಕೌಂಟ್ ಅಲ್ಲಿ ಇರುವಂತಹ ಹಣ ಎಲ್ಲ ಮಾಯ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ಆದಂತಹ ವ್ಯವಹಾರ ಮಾಡುವಾಗ ಒಂದ್ ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೇನೆ OTP ಯನ್ನು ಹೇಳುವಾಗ ಕೂಡ ಎಚ್ಚರಿಕೆ ಇರಲಿ. ಅನ್ಯರ ಕರೆಯನ್ನ ಸ್ವೀಕರಿಸುವಾಗ ಎಚ್ಚರಿಕೆ ಇರಲಿ. ಯಾವುದೇ ಆದಂತಹ ಈ ರೀತಿ ಕರೆಗಳು ಬಂದ್ರೆ, ಈ ರೀತಿ ನಿಮಗೆ ಡೌಟ್ ಬಂದ್ರೆ ತಕ್ಷಣ ನಿಮ್ಗೆ ಅಪರಾಧ ಆಗ್ಲೇಬೇಕು ಅಂತ ಇಲ್ಲ, ಅದ್ರ ಬಗ್ಗೆ ಮುನ್ನೆಚ್ಚರಿಕೆ ಇರಲಿ. 1930ಗೆ ಡಯಲ್ ಮಾಡಿ, ಅಥವಾ cybercrime.government.in ವೆಬ್ಸೈಟ್ಗೆ ಇದನ್ನ ರಿಪೋರ್ಟ್ ಮಾಡಿ, ಅಥವಾ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ದೂರು ನೀಡಿ. ಈ ರೀತಿ ಮಾಡೋದ್ರಿಂದ ನಾವು ಸೋಷಿಯಲ್ ಇಂಜಿನಿಯರಿಂಗ್ ನ ಉಪಯೋಗಿಸ್ಕೊಂಡು ಮಾಡುವಂತಹ ಸೈಬರ್ ಕ್ರೈಮ್ ನ ತಡೆಗಟ್ಟಬಹುದು ವೀಕ್ಷಕರೇ.